ಶ್ರೀ ಕೊಟ್ಟೂರೇಶ್ವರ ಮಹಾಶಿವಯೋಗಿಗಳವರ 105ನೇ ಸ್ಮರಣೋತ್ಸವ ಹಾಗೂ ಪುರಾಣ ಪ್ರವಚನ ಸಮಾರಂಭ. ಗಂಗಾವತಿ ನಗರದ ಇತಿಹಾಸ ಪ್ರಸಿದ್ಧ ಕಲ್ಮಠದಲ್ಲಿ ಲಿಂಗೈಕ್ಯ ಶ್ರೀ ಕೊಟ್ಟೂರೇಶ್ವರ ಮಹಾಶಿವಯೋಗಿಗಳವರ 105ನೇ ವರ್ಷದ ಸ್ಮರಣೋತ್ಸವ, ಶ್ರೀ ಚನ್ನಬಸವ ಶಿವಯೋಗಿಗಳವರ ಪುರಾಣ ಪ್ರವಚನ ಹಾಗೂ ಶರಣ ಸಂಸ್ಕೃತಿ ಸಮಾರಂಭವು ಇದೇ ಜುಲೈ 27ರ ಸೋಮವಾರದಿಂದ ಆಗಸ್ಟ್ 6ರ ಗುರುವಾರದವರೆಗೆ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಈ ಕುರಿತು ಕಲ್ಮಠದ ಆವರಣದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಪ್ರತಿದಿನ ಸಂಜೆ 7:30ರಿಂದ ರಾತ್ರಿ 9 ಗಂಟೆಯವರೆಗೆ ಪುರಾಣ ಪ್ರವಚನ ಪ್ರವೀಣ ಪಂಡಿತ ಶಿವರಾಜ್ ಶಾಸ್ತ್ರಿಗಳವರಿಂದ ಶ್ರೀ ಚನ್ನಬಸವ ಶಿವಯೋಗಿಗಳವರ ಪುರಾಣ ಪ್ರವಚನ ಜರುಗಲಿದೆ ಎಂದು ವಿವರ ನೀಡಿದರು. ಜುಲೈ 27ರ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಕಂಪ್ಲಿ ಕಲ್ಮಠದ ಅಭಿನವ ಪ್ರಭು ಮಹಾಸ್ವಾಮಿಗಳವರಿಂದ ಷಟ್ ಸ್ಥಳ ಧ್ವಜಾರೋಹಣ ನೆರವೇರಲಿದೆ. ಪ್ರತಿದಿನ ಸಂಜೆ 7:30ರಿಂದ 9 ಗಂಟೆಯವರೆಗೆ ಪಂಡಿತ್ ಶಿವರಾಜ್ ಶಾಸ್ತ್ರಿಗಳಿಂದ ಪುರಾಣ ಪ್ರವಚನ. ವಿಶ್ವ ಧಾರ್ಮಿಕ ವ್ಯವಸ್ಥೆಯಲ್ಲಿ ವೀರಶೈವ ಧರ್ಮವು ವಿಶಿಷ್ಟ ಸ್ಥಾನಮಾನವನ್ನು ಹೊಂದಿದ್ದು ಮಾನವನ ಕಲ್ಯಾಣಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ. ಗಂಗಾವತಿಯ ಈ ಪುಣ್ಯ ಭೂಮಿಯಲ್ಲಿ ಮಹಾಮಹಿಮರ ಜೀವನ ಸಾಧನೆ ಮತ್ತು ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ದಿವ್ಯ ಸಂದೇಶವನ್ನು ಸಾರುವ ಈ ಸಮಾರಂಭದಲ್ಲಿ ಸಕಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ವಿನಂತಿಸಿದ್ದಾರೆ. ಗಂಗಾವತಿಯ ಕಲ್ಮಠದಲ್ಲಿ ದಿನಾಂಕ 27/7/2026 ಸೋಮವಾರದಿಂದ ಲಿಂಗೈಕ್ಯ ಶ್ರೀಮಣಿರಂಜನ ಪ್ರಣವ ಸ್ವರೂಪಿ ಕೊಟ್ಟೂರೇಶ್ವರ ಮಹಾಶಿವಯೋಗಿಗಳವರ 105ನೇ ವರ್ಷದ ಸ್ಮರಣೋತ್ಸವ ಹಾಗೂ ದಾಸೋಹಮೂರ್ತಿ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರ ಪುರಾಣ ಪ್ರವಚನವು ಸೋಮವಾರದಿಂದ ಸಾಯಂಕಾಲ 7:30ರಿಂದ 9 ಗಂಟೆಯವರೆಗೆ ಪ್ರಾರಂಭವಾಗಿ ದಿನಾಂಕ 6/8/2026 ಗುರುವಾರ ಆಷಾಢಗಳ ಅಷ್ಟಮಿಯ ದಿನದಂದು ಮುಕ್ತಾಯವಾಗ್ತಾ ಇದೆ. ತನ್ನಿಮಿತ್ತವಾಗಿ 11 ದಿನಗಳ ಪರ್ಯಂತರವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸಕಲರು ಪಾಲ್ಗೊಂಡು ಪ್ರತಿ ದಿವಸ ಪುರಾಣ ಮುಕ್ತಾಯವಾದ ಮೇಲೆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಪುರಾಣವನ್ನು ಕೇಳಿ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿ ಕೃತಾರ್ಥರಾಗಬೇಕು. ಮನುಷ್ಯನ ಜೀವನದಲ್ಲಿ ನಾವು ವರ್ಷಕ್ಕೊಮ್ಮೆ ಆದರೂ ಏನು ಒಳ್ಳೆಯ ಕೆಲವು ವಿಚಾರಗಳನ್ನು ಕೇಳಬೇಕು. ದಿನನಿತ್ಯ ನಮ್ಮ ವ್ಯವಹಾರದಲ್ಲಿ ನಾವು ತೊಡಗಿಕೊಂಡಿರ್ತಾ ಇದ್ದೇವೆ. ಆದರೆ ನಮ್ಮ ಮನಃಶಾಂತಿಗಾಗಿ, ಮನೆ ಶಾಂತಿಗಾಗಿ, ನಮ್ಮ ಜೀವನದ ಮೌಲ್ಯವನ್ನು ಉಳಿಸುವುದಕ್ಕೋಸ್ಕರವಾಗಿ ದೊಡ್ಡವರು ಹೇಳಿದ ವಿಚಾರಗಳನ್ನು ನಮ್ಮ ಮನದಲ್ಲಿಟ್ಟುಕೊಂಡು ಒಳ್ಳೆಯವರಾಗಿ ನಡೆಯಲಿಕ್ಕೆ ಈ ಎಲ್ಲ ಕಾರ್ಯಕ್ರಮಗಳು ಕಾರಣೀಭೂತರಾಗ್ತಾ ಇದ್ದಾವೆ. ಮಠಮಾನ್ಯಗಳಲ್ಲಿ ಒಳ್ಳೆಯ ಕಾರ್ಯ, ಪುರಾಣ ಪ್ರವಚನ ಜರುಗಿಸುವುದು ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ. ಜೊತೆಗೆ ಅನ್ನದಾಸೋಹ, ಜ್ಞಾನದಾಸೋಹ ಇಂಥೆಲ್ಲ ಕಾರ್ಯಕ್ರಮಗಳು ಶ್ರೀಮಠದಿಂದ ನಡೀತಾ ಇದ್ದಾವೆ. ತಾವು 11 ದಿನಗಳ ಪರ್ಯಂತರವಾಗಿ ಶ್ರೀಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡುವರೆಂದು ಎಲ್ಲ ಗಂಗಾವತಿಯ ಸಕಲ ಸದ್ಭಕ್ತರಿಗೆ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ.